ಪಾಪವ ಕಳೆಯೋ ಪರಮ ಪಾವನ ಮಂಗಳವಾಸನೆ. ದೇವರ ನಾಡು ಕೇರಳ. ಕೇರಳದ ಈ ದೈವಿಕ ತಾಣದಲ್ಲಿದೆ ಸ್ವಯಂಭೂ ಲಿಂಗ. ಈ ಲಿಂಗಕ್ಕಿದೆ ಪೌರಾಣಿಕ ಹಿನ್ನೆಲೆ. ಈ ಪೌರಾಣಿಕ ಹಿನ್ನೆಲೆ ಮತ್ತು ಇಲ್ಲಿರುವ ಆ ಒಂದು ಸ್ವಯಂಭೂ ಲಿಂಗದ ದೇವಾಲಯದ ವಿಚಾರ ಇತ್ತೀಚಿನ 2-3 ವರ್ಷಗಳಷ್ಟೇ ನಮ್ಮ ಕನ್ನಡಿಗರಿಗೆ ಗೊತ್ತಿದೆ ಎಂದರೆ ತಪ್ಪಾಗಲಾರದು. ಪೌರಾಣಿಕ ಹಿನ್ನೆಲೆಯುಳ್ಳ ಈ ಕೊಟ್ಟಿಯೂರು ಕ್ಷೇತ್ರದ ಮಹಾನ್ ದೈವಿಕ ತಾಣವೇ ಅಕ್ಕರೆ ಕೊಟ್ಟಿಯೂರು. ವರ್ಷದಲ್ಲಿ 27 ದಿನಗಳು ಮಾತ್ರ ಆ ಒಂದು ತಾತ್ಕಾಲಿಕ ಜೋಪಡಿಯನ್ನು ನಿರ್ಮಿಸಿ ಆ ಸ್ವಯಂಭೂ ಲಿಂಗಕ್ಕೆ ಪೂಜೆಯನ್ನು ಸಲ್ಲಿಸುತ್ತಾರೆ. ಈ ಕ್ಷೇತ್ರದ ಸಂಪೂರ್ಣ ವಿವರವಿರುವ ವಿಡಿಯೋ ಈಗಾಗಲೇ ನಿಮ್ಮ VSS ಮೀಡಿಯಾ ಆನ್ಲೈನ್ ಚಾನಲಲ್ಲಿ ಪ್ರಸಾರವಾಗಿದ್ದು, ಆ ಕ್ಷೇತ್ರದ ಮಣ್ಣಿನಲ್ಲಿ ಕಾಲಿಟ್ಟು ಅಲ್ಲಿನ ವಿಚಾರಧಾರೆಯನ್ನು ತಿಳಿಸಿದ್ದೇವೆ. ಆ ವಿಡಿಯೋ ಲಿಂಕನ್ನು ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ಆಗಿದೆ. ಈಗ ಆ ವಿಚಾರವಾಗಿ ತಿಳಿಸಬೇಕಾದರೆ, ಶಿವನು ಮತ್ತು ವಿಷ್ಣುವು ಆಲಿಂಗನ ಮಾಡಿಕೊಂಡಂತಹ ದೈವಿಕ ತಾಣ ಈ ಕೊಟ್ಟಿಯೂರು ಅಕ್ಕರೆ ಕ್ಷೇತ್ರ ಎಂಬ ವಿಚಾರ ಆ ವಿಡಿಯೋದಲ್ಲಿ ಪ್ರಸ್ತಾಪವಾಗಿತ್ತು. ಆ ಪೌರಾಣಿಕ ಹಿನ್ನೆಲೆಯನ್ನು ತಮಗೆ ಸ್ವಲ್ಪ ಸವಿವರವಾಗಿ, ಆ ವಿಷ್ಣು ಮತ್ತು ಶಿವನು ಆಲಿಂಗನ ಮಾಡಿದ ಪ್ರತೀಕವಾಗಿ ಕುರುಮತ್ತೂರು ಕುಟುಂಬಕ್ಕೆ ಸೇರಿದ ವಯೋವೃದ್ಧ ಆ ಒಂದು ನಂಬೂದಿರಿಯೊಬ್ಬರು ಆ ಶಿವನ ಆಲಿಂಗನವನ್ನು ಮಾಡುತ್ತಾ, ಆ ವಿಷ್ಣುವು ಶಿವನನ್ನು ಆಲಿಂಗನ ಮಾಡಿದಂತೆ ಅದರ ಪ್ರತೀಕವಾಗಿ ವಿಷ್ಣು ಶಿವನ ಆಲಿಂಗದ ಆ ಆಲಿಂಗನ ಪುಷ್ಪಾಂಜಲಿ ಪೂಜೆ ನಡೆಯುವಂತಹ ವಿಡಿಯೋವನ್ನು ತಾವೀಗ ನೋಡ್ತಾ ಇದ್ದೀರಾ. ಇದು ಅಕ್ಕರೆ ಕೊಟ್ಟಿಯೂರು ಕ್ಷೇತ್ರದಲ್ಲಿ ತಾವೀಗ ನೋಡ್ತಾ ಇರ್ಬೋದು. ವಯೋವೃದ್ಧ ಬ್ರಾಹ್ಮಣರೊಬ್ಬರು ಬಂದು ಆ ಲಿಂಗವನ್ನು ಆಲಿಂಗನ ಮಾಡಿಕೊಂಡು ಆಲಿಂಗನ ಪುಷ್ಪಾಂಜಲಿ ಮಾಡ್ತಾ ಇದ್ದಾರೆ. ಆ ಒಂದು ದಕ್ಷ ಪ್ರಜಾಪತಿಯ ಆ ಯಾಗದ ಕಾಲಘಟ್ಟದಲ್ಲಿ ವಿಷ್ಣುವು ಬಂದು ಶಿವನನ್ನು ಸಂತೈಸಿದಂಥ ಮಹೋನ್ನತವಾದ ವಿಚಾರ ಆ ವಿಡಿಯೋದಲ್ಲಿದೆ. ಆ ವಿಡಿಯೋದಲ್ಲಿ ಸಂಪೂರ್ಣವಾದ ವಿವರವನ್ನು ತಿಳಿದುಕೊಳ್ಳಿ. ಈ ಶಿವನ ಆ ಒಂದು ಸ್ವಯಂಭೂ ಲಿಂಗವನ್ನು ವಿಷ್ಣುವೇ ಆಲಿಂಗನ ಮಾಡಿದಂತಹ ಪ್ರತೀಕವಾಗಿ ಕುರುಮತ್ತೂರು ಕುಟುಂಬಕ್ಕೆ ಸೇರಿದಂತಹ ವಯೋವೃದ್ಧ ಬ್ರಾಹ್ಮಣರು ಬಂದು ಆ ಒಂದು ಆಲಿಂಗನ ಪುಷ್ಪಾಂಜಲಿ ಪೂಜೆಯನ್ನು ಮಾಡುತ್ತಿರುವಂತಹ ದೈವಿಕ ತಾಣ. ಜೂನ್ 8ಕ್ಕೆ ಈ ಒಂದು ವೈಶಾಖ ಮಾಸದ ವೈಶಾಖ ಮಹೋತ್ಸವ ಪ್ರಾರಂಭವಾಗಿ, ಅಂದರೆ ವಿಶಾಖ ನಕ್ಷತ್ರದಿಂದ ಆ ಪೂಜೆ ಪ್ರಾರಂಭವಾಗಿ ಜುಲೈ 4ರಂದು ಆ 27 ದಿನಗಳ ಪೂಜೆ ಸಂಪೂರ್ಣವಾಗಲಿದೆ. ಇನ್ನು ಮುಂದಿನ ವರ್ಷವಷ್ಟೇ ಕೊಟ್ಟಿಯೂರು ವೈಶಾಖ ಮಹೋತ್ಸವ. ನಿಮ್ಮ VSS ಮೀಡಿಯಾ ಆನ್ಲೈನ್ ಚಾನಲ್ ತಂಡ 16/6/2025 ಸೋಮವಾರದಂದು ಆ ಕೊಟ್ಟಿಯೂರು ಕ್ಷೇತ್ರಕ್ಕೆ ತೆರಳಿ ಅಲ್ಲಿನ ಇಂಚಿಂಚು ದೈವಿಕ ಮಾಹಿತಿಯನ್ನು ಈ ನಿಮ್ಮ VSS ಮೀಡಿಯಾ ಆನ್ಲೈನ್ ಚಾನಲಲ್ಲಿ ತಿಳಿಸಿದ್ದು, ಆ ಸಂಪೂರ್ಣವಾದ ವಿಡಿಯೋವನ್ನು ತಾವು ನೋಡಿದರೆ ಆ ಕೊಟ್ಟಿಯೂರು ಕ್ಷೇತ್ರದ ಸಂಪೂರ್ಣವಾದ ದೈವಿಕ ವಿವರಗಳು ತಮಗೆ ತಿಳಿಯುತ್ತದೆ. ಅದಕ್ಕಾಗಿ ಡಿಸ್ಕ್ರಿಪ್ಷನ್ನಲ್ಲಿರುವಂತಹ ಆ ಭಸ್ಮಾಂಬರಣ ಆ ಸ್ವಯಂಭೂ ಲಿಂಗದ ಕ್ಷೇತ್ರದ ಮಹಿಮೆಯನ್ನು ಅರಿತುಕೊಳ್ಳಿ. ದೇವರ ನಾಡು ಕೇರಳದ ಕಣ್ಣೂರು ಜಿಲ್ಲೆಯಲ್ಲಿರುವಂತಹ ಕೊಟ್ಟಿಯೂರು ಕ್ಷೇತ್ರದ ಆ ಒಂದು ವಿಷ್ಣು ಮತ್ತು ಶಿವನು ಆಲಿಂಗನ ಮಾಡುವಂತಹ ಆಲಿಂಗನ ಪುಷ್ಪಾಂಜಲಿ ವಿಡಿಯೋದ ಈ ತುಣುಕಿನಲ್ಲಿ ಆ ಒಂದು ಅರಣಿಗೊಂದು ವಿಶೇಷವಾದ ಆಲಯ, ತಾತ್ಕಾಲಿಕವಾದ ಆಲಯ. ಆ ತಾತ್ಕಾಲಿಕ ಆಲಯ ಬಾವಲಿ ನದಿಯ ಸಮೀಪದಲ್ಲಿದ್ದು, ಅದರ ಸಂಪೂರ್ಣವಾದ ವಿವರಕ್ಕಾಗಿ ತಪ್ಪದೇ ಡಿಸ್ಕ್ರಿಪ್ಷನ್ನಲ್ಲಿರುವಂತಹ ವಿಡಿಯೋ ಲಿಂಕನ್ನು ಕ್ಲಿಕ್ ಮಾಡಿ ಅದನ್ನು ನೋಡಿ. ಮತ್ತು ಈ ವರ್ಷ ಯಾರಿಗೆ ಸಾಧ್ಯವಾಗಲಿಲ್ಲವೋ ಅವರು ಮುಂದಿನ ವಿಶಾಖ ನಕ್ಷತ್ರದಿಂದ ವಿಶಾಖ ನಕ್ಷತ್ರದವರೆಗೆ ನಡೆಯುವಂತಹ ವೈಶಾಖ ಮಹೋತ್ಸವದಲ್ಲಿ ಆ ಶಿವನನ್ನು ಕಂಡು ಪುನೀತರಾಗಿ. ದೇವರ ನಾಡು ಕೇರಳದಲ್ಲಿ ಆ ಭಗವಂತ ಶಬರಿಮಲೆ ಕ್ಷೇತ್ರದಲ್ಲಿರುವಂತೆ ಇಲ್ಲೂ ಕೂಡ ಆ ಒಂದು ಆಚಾರ ವಿಚಾರಗಳಿದೆ. ಆ ಆಚಾರ ವಿಚಾರಗಳು ಏನು? ಇಲ್ಲೂ ಕೂಡ ಕೆಲ ದಿನಗಳು ಮಹಿಳೆಯರಿಗೆ ಪ್ರವೇಶವಿಲ್ಲ. ಅದರ ಹಿನ್ನೆಲೆ ಏನು? ಏತಕ್ಕಾಗಿ ಈ ಒಂದು ದೇವಾಲಯದಲ್ಲಿ ಈ 27 ದಿನಗಳು ಮಾತ್ರ ಪೂಜೆ ನಡೆಯುತ್ತೆ? ಯಾಕೆ ವರ್ಷವಿಡೀ ಈ ಪೂಜೆ ನಡೆಯೋದಿಲ್ಲ? ಏತಕ್ಕಾಗಿ ಈ ಅಕ್ಕರೆ ಕೊಟ್ಟಿಯೂರು ಮತ್ತು ಇಕ್ಕರೆ ಕೊಟ್ಟಿಯೂರು ಈ ಕ್ಷೇತ್ರದಲ್ಲಿನ ವ್ಯತ್ಯಾಸ ಏನು ಎಂಬುದನ್ನೆಲ್ಲ ತಿಳಿದುಕೊಳ್ಳಲಿಕ್ಕಾಗಿ ಆ ವೃಷಭ ಮಾಸದಿಂದ ಮಿಥುನ ಮಾಸದವರೆಗೆ 27 ದಿನಗಳ ಕಾಲ ನಡೆಯುವಂತಹ ವೈಶಾಖ ಮಹೋತ್ಸವದ ವಿವರವನ್ನು ತಿಳಿದುಕೊಳ್ಳಲು ತಪ್ಪದೇ ಈ ಡಿಸ್ಕ್ರಿಪ್ಷನ್ನಲ್ಲಿರುವಂತಹ ಕೊಟ್ಟಿಯೂರು ಶಿವನ
ಆಲಯದ ಮಹೋನ್ನತವಾದ ವಿಚಾರ ತಿಳಿದುಕೊಳ್ಳಿ. ಸ್ವಾಮಿ ಶರಣಂ. ನನಗಿಂತ ಕಿರಿಯವನು ಯಾರೂ ಇಲ್ಲ. TS ಕಣ್ಣನ್, ರಾಮನಗರ. ಶಿವ ವಿಷ್ಣು ಆಲಿಂಗನ ಮಾಡಿದಂತಹ ವಿಷ್ಣು ಪುಷ್ಪಾಂಜಲಿ ಅಂದರೆ ಆಲಿಂಗನ ಪುಷ್ಪಾಂಜಲಿಯ ವಿವರವನ್ನು ತಿಳಿದುಕೊಳ್ಳುತ್ತಾ ಅಕ್ಕರೆ ಕೊಟ್ಟಿಯೂರು ಕ್ಷೇತ್ರದ ವಿಡಿಯೋಗಾಗಿ ತಪ್ಪದೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಡಿಸ್ಕ್ರಿಪ್ಷನ್ನಲ್ಲಿರುವಂಥ ವಿಡಿಯೋ ನೋಡಿ. ಈ ಕ್ಷೇತ್ರದ ಮಹಿಮೆಯನ್ನು ಅರಿತುಕೊಂಡಂಥ ನಾವುಗಳು ಸನ್ಮಾರ್ಗದಲ್ಲಿ ನಡೆದು ಆ ಶಿವನನ್ನು ಧ್ಯಾನಿಸಿ ಆ ಶಿವನ ಪಾದಾರವಿಂದಕ್ಕೆ ನಮಿಸೋಣ. ಸ್ವಾಮಿ ಶರಣಂ. ಹರ ಹರ ಮಹಾದೇವ. ಶಿವ ಶಿವ ಎಂದರೆ ಭಯವಿಲ್ಲ, ಶಿವನಾಮಕ್ಕೆ ಸಾಟಿ ಬೇರಿಲ್ಲ. ಸ್ವಾಮಿ ಶರಣಂ. ಸ್ವಾಮಿಯೇ ಶರಣಮಯ್ಯಪ್ಪ.